ಕಾಂಗ್ರೆಸ್ಗೆ ಓಟು, ಕಾಂಗ್ರೆಸ್ಗೆ ಓಟು, ಕಾಂಗ್ರೆಸ್ಗೆ ಓಟು, ಕಾಂಗ್ರೆಸ್ಗೆ ಓಟು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಯವ್ವ ಎಕ್ಕ, ಯವ್ವ ಎಕ್ಕ, ಕಾಂಗ್ರೆಸ್ ಪಕ್ಕ, ಯವ್ವ ಎಕ್ಕ, ಕಾಂಗ್ರೆಸ್ ಪಕ್ಕ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ರಾಧಾಕೃಷ್ಣ ಸಾಹೇಬ್ರಿಗೆ. ಇವತ್ತು ಕಲಬುರಗಿ ಜಿಲ್ಲಾ ಚಿತ್ತಾಪುರ ತಾಲೂಕು ಆಶ್ರಯ ಕಾಲೋನಿಯಲ್ಲಿ ಬಂದಿದ್ದೀವಿ. MP ಚುನಾವಣೆ ನಿಮಿತ್ತ ಇಲ್ಲಿ ಬಹಳಷ್ಟು ಜನರು ಸೇರಿದ್ದಾರೆ. ಅವ್ರನ್ನ ಈ ಬಾರಿಯ ಎಲೆಕ್ಷನ್ ಯಾವ ರೀತಿ ನಡೀತಾ ಇದೆ ಅಂತೇಳಿ ಅವರಲ್ಲಿ ವಿಚಾರ ಮಾಡೋಣ. ಸರ್ ನಮಸ್ಕಾರ, ನಾವು ಅಲೆಮಾರಿ ಕಲಾವೇದಿಕೆಯಲ್ಲಿ ಬಂದಿದ್ವಿ. ತಾವು ಈ ಬಾರಿ ಎಲೆಕ್ಷನ್ ಯಾವ ರೀತಿ ನಡೀತಾ ಇದೆ, ತಮ್ಮ ಒಂದು ಪಕ್ಷದ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ರಾಧಾಕೃಷ್ಣ ಸಾಹೇಬರು ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸಬಹುದು ತಾವು? ನಮ್ಮ ಯೂಟ್ಯೂಬ್ ಚಾನಲ್ ಕಲಾವಿದರಿಗೆ ನಮಸ್ಕಾರ. ಯಾಕಂತಂದರೆ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆ ವಿಭಿನ್ನವಾದಂಥ ಚುನಾವಣೆ ಇದೆ. ಯಾಕಂತಂದರೆ ಮೊದಲು ಉಮೇಶ್ ಜಾಧವ್ ಅವರು ಏನು ಈ ಜಿಲ್ಲೆಗೆ ಒಂದು 5 ಪೈಸೆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಜನ ಎಲ್ಲ ಬೇಸತ್ತು ಕಾಂಗ್ರೆಸ್ ಪಕ್ಷದ ದೊಡ್ಡ ಬೆಂಬಲದಿಂದ ಆರಿಸ್ತರ್ಬೇಕಂತ ಹೇಳ್ಬಿಟ್ಟು ನಿರ್ಣಯ ಮಾಡಿದ್ದಾರೆ. ಯಾಕೆ ನಿರ್ಣಯ ಮಾಡಿದ್ದಾರೆ ಅಂತಂದರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಸಾಹೇಬರು ಹಲವಾರು ಗುಲ್ಬರ್ಗ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ESI ಹಾಸ್ಪಿಟಲ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಇನ್ನು ಇತರ ಬಹಳಷ್ಟು ಯೋಜನೆಗಳು ಮಾಡಿದ್ದಾರೆ ಅವರು. ಯಾಕೆ ಇನ್ನೊಂದು ಈ ಬಡವರ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಯಾಕೆ ಜನರೆಲ್ಲ ಬೆಂಬಲ ಮಾಡ್ತಾ ಇದ್ದಾರೆ ಈ ಸಲ ಅಂತಂದರೆ, ಈ ಜನರಿಗೆ ನುಡಿದಂಥ ನಡೆದ ಸರ್ಕಾರ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಜನರಿಗೆ ಒಂದು ಮನದಟ್ಟಾಗಿದೆ. BJPಯವರು ಎಲ್ಲರಿಗೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಮೋಸ ಮಾಡಿ ಮತವನ್ನು ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆಲ್ಲ ಜನರಿಗೆ ಗೊತ್ತಾಗಿದೆ ಇದು BJP ಪಕ್ಷ ಸುಳ್ಳರ ಪಕ್ಷ, ಸುಳ್ಳು ಪಕ್ಷ, ಸುಳ್ಳು ಹೇಳುವಂಥ ಪಕ್ಷ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಯಾಕಂದ್ರೆ ಯುವಕರಿಗೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಆದರೆ ಉದ್ಯೋಗ ಕೊಟ್ಟಿಲ್ಲ. ನಿರುದ್ಯೋಗವನ್ನು ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಈ ಕಾಂಗ್ರೆಸ್ಗೆ ಮತ ಹಾಕಲಿಕ್ಕೆ ಮುಂದೆ ಬಂದಿದ್ದಾರೆ. ಇನ್ನೊಂದು ವಿಚಾರ ಏನಂತಂದರೆ, ಕಾಂಗ್ರೆಸ್ ಪಕ್ಷ ಒಂದು 5 ಗ್ಯಾರಂಟಿ ಕೊಟ್ಟಿತ್ತು. MLA ಚುನಾವಣೆ ಸಮಯದಲ್ಲಿ, ಅವ್ರ ಪ್ರಣಾಳಿಕೆ ಸಮಯದಲ್ಲಿ 5 ಗ್ಯಾರಂಟಿ. ಒಂದು ಏನು ಯುವ ನಿಧಿ, ಇನ್ನೊಂದು ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಇವೆಲ್ಲ ಕೊಟ್ಟು ಅವರು 5 ಗ್ಯಾರಂಟಿಗಳನ್ನು, ಒಂದು ಗ್ಯಾರಂಟಿ ಬಿಡದೆ 5 ಗ್ಯಾರಂಟಿಗಳನ್ನು ನೆರವೇರಿಸಿದ್ದಾರೆ. ಎಲ್ಲ ಮಹಿಳೆಯರಿಗೆ ನಾವು ಕೇಳ್ತೀವಲ್ಲ, ಪ್ರಚಾರಕ್ಕೆ ಹೋದ ಸಮಯದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ, ಇನ್ನು ಉಳಿದಂಥ ಇತರ ಮಹಿಳೆಯರಲ್ಲಿ ನಾವು ಕೇಳ್ತೀವಲ್ಲ ಸರ್. ಯಾಕಂತಂದರೆ BJP ಸರ್ಕಾರ ಹೇಳಿದ್ರು ಬರೇ ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಆದರೆ ಕಾಂಗ್ರೆಸ್ ಸರ್ಕಾರ ಹಂಗಲ್ಲ, ನುಡಿದಂತೆ ನಡೆದದ. ನಮಗೆ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಸ್ಕೂಲ್ ಫೀಸ್ ಕಟ್ಟೋದಕ್ಕೋ, ಇಲ್ಲ ನಮ್ಮ ಮನೆ ರಾಷನ್ಗೋ, ಇನ್ನು ಇತರೆ ಖರ್ಚುಗಳಿಗೆ ಪ್ರತಿ ತಿಂಗಳು 2,000 ಸಾವಿರ ರೂಪಾಯಿ ಬಂದು ಭಾಳ ಅನುಕೂಲ ಆಗ್ತಾ ಇದೆ. ಮತ್ತು ಇನ್ನು ಉಳಿದ 5 kg ಅಕ್ಕಿಯ ರಾಷನ್ ರೊಕ್ಕನೂ ನಮ್ಮ ಅಕೌಂಟಿಗೆ ಬಂದು ಅನುಕೂಲ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ತಿದ್ವಿ, ಒಂದು ತಿಂಗಳ 1,000ದಿಂದ 1,200 ರೂಪಾಯಿ ಬಿಲ್ ಕಟ್ತಿದ್ವಿ. ಅಂಥ ಬಿಲ್ಲು ನಮ್ಗೆ ಫ್ರೀ ಆಗ್ಯದ ಅಂತ ಹೇಳ್ಬಿಟ್ಟು ವಸ್ತು ಮಂದಿ ಮನಸ್ಸಿನಾಗ, ಎಲ್ಲರ ಗಂಡ ಹೆಂಡತಿ ಅವರ ಫ್ಯಾಮ್ಲಿ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಊರಿ ನಿಂತು ಬಿಟ್ಟದ. ಅದಕ್ಕಾಗಿ ಈ ವರ್ಷ ಶ್ರೀಮಾನ್ ರಾಧಾಕೃಷ್ಣ ಸಾಹೇಬರಿಗೆ ದೊಡ್ಡ ಒಂದು 3 ಲಕ್ಷ ಅಂತರದಿಂದ ಆರಿಸಿ ತಂದೆ ತರ್ತಾರೆ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಭಾಗದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗೇ ಆಗ್ತಾರ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿಯಾಗಿ ಈ ಚಿತ್ತಾಪುರ ತಾಲೂಕಿನ ವಾರ್ಡ್ ನಂಬರ್ 6ರ ಒಬ್ಬ ಕೌನ್ಸಿಲರ್ ಸಾಹೇಬರಿದ್ದಾರೆ ಇಲ್ಲಿ, ಬೇಬಿ ಸುಭಾಷ್ ಅಂತೇಳಿ. ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಸಾಹೇಬ್ರೆ ನಮಸ್ಕಾರ. ಈಗ MP ಚುನಾವಣೆ ನಿಮಿತ್ತ ನಿಮ್ಮ ವಾರ್ಡ್ನಲ್ಲಿ ಪ್ರಚಾರ ನಡೆಸ್ತಾ ಇದ್ದೀರಿ. ಪ್ರಚಾರದ ಭರಾಟೆ ಹೇಗಿದೆ ಅಂತ ಹೇಳ್ತೀರಾ? ಪ್ರಚಾರ ಜೋರ್ದಾರ್ ಮಾಡ್ತಾ ಇದೀವಿ ಸರ್. ಜೋರ್ದಾರ್ ನಡೆದಿದೆ. ಎಲ್ಲ ಕಡೆ ಚಲೋ ಆದ ವಾತಾವರಣ ಸರಿಯಾದ್ರಿ. ನಮ್ಮ ತಾಂಡೆ ಕಡೆ ಚಲೋ ಇದ್ವಿ. ನಮ್ಮ ಏರಿಯಾ ಎಲ್ಲ ಪೂರ ಕಾಂಗ್ರೆಸ್ ಮಾಡಿಸ್ತೀವಿ ನಾವು. ಹೌದು, ಹೋದ್ ಸರ್ತಿ ಕೂಡ ಎಲ್ಲ ಕಾಂಗ್ರೆಸ್ ಹೋದ್ ಸರ್ತಿ ಕೂಡ 2 ಕಾಂಗ್ರೆಸ್ ಮೆಂಬರ್ಗಳೇ ಬಂದಿದ್ದು. ಈ ಸರ್ತಿ ಕೂಡ 2 ಕಾಂಗ್ರೆಸ್ ಮೆಂಬರ್ಗಳದಾವ. ಅಂದ್ರೆ ಈ ಸರ್ ಖಂಡಿತವಾಗಿ ಹೆಚ್ಚಿನ ಮತ ಗೆಲ್ಲಿಸ್ತೀರಿ ಹೆಚ್ಚಿನ ಮತ ಫುಲ್ ಲೀಡ್ ಕೊಡ್ತೀರಿ. ಲೀಡ್ ಕೊಟ್ಟು ಮಾಡಿಸ್ತೀರಿ, ಪರವಾಗಿಲ್ಲ, ಗೆಲ್ಲಿಸ್ತೀರಿ. ರಾಧಾಕೃಷ್ಣ ಸಾಹೇಬ್ ಗೆಲ್ಲಿಸ್ತೀರಿ. ಅಂದ್ರೆ ಈ ಸಾರಿ ಗೆದ್ದ ನಂತರ ಇವು ಕೇಂದ್ರ ಸರ್ಕಾರದ 5 ಗ್ಯಾರಂಟಿಗಳ
ಪೂರೈಸ್ತೀರಾ? ಪೂರೈಸ್ತಾರೆ ಖಂಡಿತ ಪೂರೈಸ್ತಾರೆ ನಮ್ಮ ಸರ್. 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಕತ್ತೀರಿ. 1 ಲಕ್ಷ ಕೊಡ್ತಾರೆ ಸರ್ ಮಹಿಳೆಯರಿಗೆ ಬರ್ತಾರೆ 1 ಲಕ್ಷ, ಒಂದು ವರ್ಷಕ್ಕೆ 1 ಲಕ್ಷ ಬರ್ತಾರೆ. ಮತ್ತೆ ಮಾತಿನ ತಕ್ಕ ನಮ್ಮ ಸರ್ಕಾರ ನಡೀತಾರೆ. ಹಂಗಂತೀರಿ? ಮಾತಿನ ತಕ್ಕ ನಮ್ಮ ಸರ್ಕಾರ ಇರ್ತಾರೆ. ಪರವಾಗಿಲ್ಲ. ಮೋಸ ಮಾಡೋದು ಸರ್ಕಾರ ಇಲ್ಲ, ರೊಕ್ಕ ಕೊಡೋದು ಸರ್ಕಾರ ಇಲ್ಲ, ಎಲ್ಲರಿಗೂ ಚಲೋ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ ನಮ್ಮ ಸರ್ಕಾರ. ಅಂದ್ರೆ ನೀವು ಇದುವರೆಗೆ ಹೇಳಿದ ಗ್ಯಾರಂಟಿಗಳನ್ನ ಪೂರೈಸಿರಿ, ಅದೇ ರೀತಿ ಕೇಂದ್ರದನ್ನ ಪೂರೈಸ್ತೀರಿ ಅಂತೀರಿ? ಕೇಂದ್ರ ಸಲ ಪೂರೈಸ್ತೀರಿ ನಾವು ಪೂರ ಕೇಂದ್ರ ಸಲ ಪೂರೈಸ್ತೀರಿ. ಒಂದ್ ವೇಳೆ ಕೇಂದ್ರದಲ್ಲಿ ನಿಮ್ ಸರ್ಕಾರ ಲೀಡ್ ಆಯ್ತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗಿ ಗ್ಯಾರಂಟಿ ಇದೆ. ಖಂಡಿತ ರೀ, ಹೌದಲ್ಲ? ಖಂಡಿತ ಪ್ರಧಾನಮಂತ್ರಿ ಆಗಿ ಗ್ಯಾರಂಟಿ ಇದೆ. ಇಲ್ಲಿ ಪ್ರಿಯಾಂಕ ಸಾಹೇಬರು MLA ಇದಾರೆ ತಮ್ಮ ತಾಲೂಕದಲ್ಲಿ, ಏನಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ? ದಮಾಸಿ ಮಾಡಿದ್ದಾರೆ. ಏನ್ ಐತಿ ಕೆಲಸ ಮಾಡಿ ಕೊಡ್ತಾರೆ ಪ್ರಿಯಾಂಕ ಸರ್. ಏನ್ ಕೆಲಸ ಐತಿ ಅದು ಮಾಡಿ ಕೊಡ್ತಾರೆ. ಮಾಡಿರಪ್ಪ ಕೆಲಸ ಅದು ಮಾಡಿ, ಏನೋ ಅವಾಗ ಸಾಲ್ವ್ ಮಾಡಿ ಕೊಡ್ತಾರೆ ಸರ್. ಯಾವಾಗ ಒಂದು ಇದು ಆಗಲ್ಲ ಕೆಲಸ ಅಂತ ಹೇಳಿ ಸಾಹೇಬರು ಮಾಡಿ ಕೊಡ್ತಾರೆ, ನಮ್ಮ ಕೆಲಸ ಎಲ್ಲ ಮಾಡಿ ಕೊಡ್ತಾರೆ. ಬಿಜೆಪಿ ಅವ್ರು JDS ಅವ್ರು ಅಂತಾರೆ ಏನ್ ಕೆಲಸ ಮಾಡಲ್ಲ, ಏನ್ ಮಾಡಲ್ಲ, ಒಟ್ಟಿಗೆ ಹಾಕ್ತಾರೆ ಅವ್ರು. ಅಷ್ಟೇ ಅಂತೀರಾ? ಒಟ್ಟಿಗೆ ಹಾಕ್ತಾರೆ ಅವ್ರು, ಒಟ್ಟಿ ಇವ್ರದ್ದು ಹೇಳ್ತಾರೆ ಅವ್ರು. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತು. ಇಲ್ಲಿ ಏರಲ್ಲಿ ಬಂದು ತಿರ್ಗಾಡಿ ನೋಡಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಾವು ಏನ್ ಮಾಡಿಸ್ತೀವಿ ಏನಿಲ್ಲ, ಅವ್ರ ನೆಂಬರ್ ಏನು ಕೆಲಸ ಮಾಡಿಸ್ತಾರೆ ಎಲ್ಲ ಮಾಡಿಸ್ತೀವಿ ನಾವು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಮ್ಮ ಒಂದು ವಾರ್ಡ್ನಲ್ಲಿ ನೀವು ಬಂದದಕ್ಕಾಗಿ ನಿಮ್ಮ ಜನ ಬೆಂಬಲ ನಮಗೆ ಕಾಣ್ತಾ ಇದೆ. ತಾವು ಕೆಲಸ ಮಾಡಿದ್ರೆ ಇಷ್ಟು ಜನ ಬಂದಿರ್ತಾರೆ ಅಂತಂದ್ರೆ ಈಗ ಹೆಚ್ಚಿನ ಮತಗಳಿಂದ ರಾಧಾಕೃಷ್ಣ ಸಾಹೇಬ್ ಗೆಲ್ಲಿಸ್ತೀರಿ? ಖಂಡಿತ ಗೆಲ್ಲಿಸ್ತೀರಿ. ಜಯ ಖಂಡಿತ ಅಂತೀರಿ ಸರ್? ಜಯ ಖಂಡಿತ. ನೀವು ನಿಮ್ಮ ಭಾಗದಲ್ಲಿ ಅಲೆಮಾರಿಗಳ ಕಾಲೋನಿ ಇದೆ, ಈ ಅಲೆಮಾರಿಗಳಿಗೆ ತಮ್ಮ ಪಕ್ಷದಿಂದ ಏನಾದ್ರು ಅನುಕೂಲ ಆಗಿದೆ ಸಾಹೇಬ್ರ? ಅನುಕೂಲ ಆಗಿದೆ. ಈಗ ಭವನ ಹಾಕಿರ ಸಾಹೇಬರು, ಅದು ಭವನ ಎಲೆಕ್ಷನ್ ಆದ್ಮೇಲೆ ಕೆಲಸ ಚಾಲು ಆಗ್ಬೋದು. ಈ ಮನೆಗಳು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿ ಕೊಟ್ಟವ್ರಿ. ಖರ್ಗೆ ಸಾಹೇಬ್ರ ಕೈ ಮೇಲೆ ಆಗಿದಾವೆ. ಎಷ್ಟು ಮನೆಗಳಾವೆ? ಈ 40 ಮನೆ ಅವ್ರಿ. 40 ಮನೆಗಳು ಖರ್ಗೆ ಸಾಹೇಬ್ರ ಕೈ ಮೇಲೆ ಆಗ್ಯಾವ್ರಿ ಎಲ್ಲ. ಈಗೆಲ್ಲ ಇಲ್ಲಿ ರೋಡ್ ಕೆಲಸ, ನೀರಿನ ವ್ಯವಸ್ಥೆ ಎಲ್ಲ ಇದೆ, ಎಲ್ಲ ಮಾಡ್ತೀವಲ್ರಿ. ಈಗ ಸದ್ಯಕ್ಕಿದೆ ನೀರಿಂದು ಇಲ್ರಿ, ರೋಡಿಂದ ಯಾವ್ದ್ರಿ ರೋಡ್ ಆಗಾಗಲೇ ಫಸ್ಟ್ ಇಲ್ಲಿಂದ ಟಾಕಿ ಹಚ್ಚಂಗ್ ಇರ್ತೀರಿ. ಕೇಸರ ಬೈಕ್ ಇದ್ದೀವಿ, ಬೈಕ್ ಎಲ್ಲ ಯಾರು ಸೀಟ್ಗಳು ಆಗ್ತಿತ್ತು, ಪೆಟ್ರೋಲ್ ಆಗ್ತಿತ್ತು. ಈಗ ನಾವು ಬಂದ ಮೇಲೆ ಸೀಟ್ ಇದೆಲ್ಲ ಮಾಡಿವ್ರಿ, ಸಿಸಿ ರಸ್ತೆ ಮಾಡಿಕೊಟ್ಟೆ ಮಾಡಿಕೊಟ್ಟೇವ್ರಿ. ಪರವಾಗಿಲ್ಲ ಎಲ್ಲ ಹೊಂಟವ್ರಿ. ಅಂದ್ರೆ ಈಗ ಮತ್ತೆ ಮಾಡ್ತೀರಿ ಏನ್ ಕೆಲಸ ಇದ್ರೆ ಮತ್ತೆ ಎಲೆಕ್ಷನ್ ಮತ್ತೆ ಪೆಂಡಿಂಗ್ ಇದೆ ಅದನ್ನ ಕೆಲಸ ಮಾಡ್ತೀವಿ. ಒಳ್ಳೇದು. ಅಂದ್ರೆ ಈಗ ತಮ್ಮ ರಾಧಾಕೃಷ್ಣ ಸಾಹೇಬ್ರ ಕೈ ಬಲಪಡಿಸ್ತೀರಿ ಅಂತೀರಿ? ಪಡಿಸ್ತೀರಿ ಖಂಡಿತವಾಗಿ. ಖಂಡಿತವಾಗಿ. ಇಲ್ಲಿ ಚಿಂಚೋಳಿ ತಾಲೂಕು ಬುಡ್ಗಜಂಗಮ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರಿದ್ದಾರೆ, ಅವ್ರನ್ನು ಕೂಡ ವಿಚಾರಿಸೋಣ. ಸಾಹೇಬ್ರೆ ನಮಸ್ಕಾರ. ಈಗ ಒಂದು ಪ್ರಚಾರದಲ್ಲಿ ತಾವು ತೊಡಗಿದ್ದೀರಿ. ತಮಗೆ ಅಲೆಮಾರಿಗಳಿಗೆ ಈ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಒಳಿತಾಗಿದೆಯಾ, ಅದ್ರ ಬಗ್ಗೆ ತಾವು ಹೇಳ್ಬೇಕು. ಹಿಂದಿನ ದಿನದಲ್ಲಿ ನಮ್ಮ ಅಲೆಮಾರಿ ಜನರಿಗೆ ನಮ್ಮ ಸಿದ್ದರಾಮಯ್ಯ CM ಇದ್ದಾಗ, S ಅಂಜನೇಯ ಅವರು ಮಿನಿಸ್ಟರ್ ಇದ್ದವಾಗ, ಅವಾಗ ನಮ್ಮ ಅಲೆಮಾರಿ ಕೋಶಕ 125 ಕೋಟಿ ಕೊಟ್ಟಿದ್ದಾರೆ. ಆ ಕೊಟ್ಟಿರುವಾಗ ನೇರ ಸಾಲ ಸವಲತ್ತುಗಳು ಆಯಿತು, ಹಾಗೂ ಮನೆಗಳು ಸವಲತ್ತು ತೊಗೊಳ್ಳೋ ಮಂದಿಗೆ ಮನೆಗಳಾದವು. ಆಮೇಲೆ ಗಂಗಾ ಕಲ್ಯಾಣ ಅಂತ ಬೋರ್ಗಾಲ್ಗೆ ಭೀ ಭಾಳ ಅನುಕೂಲ ಆಯಿತು. ಆದ್ರೆ ಇಂಥವೆಲ್ಲ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅಂತ ಹೇಳಕ್ಕೆ ಬಯಸ್ತೀನಿ. ಆದ್ರೆ ಭೀ ನಮ್ಮ ಕಾಂಗ್ರೆಸ್ ಪಕ್ಷನೇ ಅಂದಿದೊಟ್ಟೆ ನಡೀತದ, ನಡೆದೊಟ್ಟೆ ನುಡಿತದ. ಹಿಂದಕ್ಕೆ ಭೀ ಈಗ ಕೇಂದ್ರ ಸರ್ಕಾರದಾಗ ಭೀ ನಮ್ಮ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಭೀ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದರು. ಇದು ಚುನಾವಣೆ ಹಾಲು ಮುಂಚೆ ಕೊಟ್ಟರೆ ಭೀ ಚುನಾವಣೆ ಮೊದಲೇ ಅವರು ಘೋಷಣೆ ಮಾಡಿದ್ರು ಭೀ ಗೆದ್ದ ಮೇಲೆ ಭೀ ಅವರು ಕರೆಕ್ಟ್ CM ಆದ್ಮೇಲೆ ನೆರವೇರಿಸ್ಯಾರ 5 ಗ್ಯಾರಂಟಿ. ಈಗ ಮುಂದೆ ಭೀ ಕೇಂದ್ರದಲ್ಲಿ, ಈ ರಾಜ್ಯದಲ್ಲಿ ಈಗ ಮತ್ತೆ ಭೀ ಈಗ ರಾಧಾಕೃಷ್ಣ ಸಾಹೇಬರು ದೊಡ್ಡ ಮನೆಯವರು ಈಗ ಅವ್ರು ಭೀ ಗೆದ್ದಿತಾರ. ಅವ್ರು ಭೀ ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭೀ ಗ್ಯಾರಂಟಿ ಕಾರ್ಡ್ ಮೇಲೆ ಸೈನ್ ಮಾಡ್ಯಾರ, ರಾಹುಲ್ ಗಾಂಧಿ ಭೀ ಸೈನ್ ಮಾಡ್ಯಾರ. ಈ ಮುಂದೆ ಭೀ ಚುನಾವಣೆ ಗೆದ್ದ ಮೇಲೆ ಭೀ ಅವರು ಭೀ ನೆರವೇರಿಸ್ತಾರಂತ ಎಲ್ಲರಿಗೂ ಭರವಸೆ ಅದ. ಹಂಗಾಗಿ ಎಲ್ಲರೂ ಬೆಂಬಲ ಕಾಂಗ್ರೆಸ್ಗೆ ಕೊಡ್ಲತ್ತಾರ. ಕಾಂಗ್ರೆಸ್ ವತಿಯಲ್ಲಿ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗ್ತಾರೆ. ಆಮೇಲೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ಕಿಗೆ ನಮ್ಮ ನೋಡಪ್ಪಲೆ ಅವ್ರು ಮಾಡ್ತಾರಂತ ಎಲ್ಲ ಭರವಸೆ ಸರ್. ಹಂಗಾಗಿ ಅವರು ಮಾಡ್ತಾರಂತ ಭರವಸಾಗಿ ಎಲ್ಲರೂ ಓಟ್ ಕೊಡ್ಲತ್ತಾರೆ. ಆದ್ರೆ 5 ಗ್ಯಾರಂಟಿಗಳು ಕೊಟ್ರಿ. ಮೋದಿಜಿ ಅವ್ರು ಅಂತಾರ ನಾನೇ ಗ್ಯಾರಂಟಿ ನಿಮ್ಗೆ ಅಂತಾರೆ. ಆ ರೀತಿ ಮತ್ತೆ ಅವರೇ ಗ್ಯಾರಂಟಿಗಳಾದ್ಮೇಲೆ ನಿಮ್ ಗ್ಯಾರಂಟಿಗಳು ಕೊಡ್ಲಿಕ್ಕೆ ಆಗಲ್ಲ, ರಾಜ್ಯದಲ್ಲೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಅವ್ರು ಅಂತಾರೆ. ಇದಕ್ಕೆ ತಮ್ಮ ವಾದ? ಅದು ಅವರು ಮೋದಿ ಅವರು ಈಗೆಲ್ಲ ಸರ್ 2016ದಾಗ ಚುನಾವಣೆ ನಡೆದವಾಗ ಅವರು 15 ಲಕ್ಷ ಕೊಡ್ತೀವಿ, 0 ಅಕೌಂಟ್ ತೆಗಿ ಅಂತ ಎಲ್ಲರೂ ಪಬ್ಲಿಕ್ಕಿಗೂ ಘೋಷಣೆ ಮಾಡಿದರು. ಪ್ರತಿಯೊಬ್ಬರು ಲೈನ್ ಹಿಡಿದು ಅಡಿಯಲ್ಲಿ ಕೆಲಸ ಮಾಡಲ್ದಂಗ ಇಲ್ಲಿಂದ ಹಿಡಿದು ಒಂದು 100-200 ಮಂದಿ ಲೈನ್ ಹಿಡಿದು ಅಕೌಂಟ್ ತೆಗಿತೀವಿ ಸರ್. ಅಕೌಂಟ್ ತೆಗಿಸ್ರಿ ಭೀ ಆವಾಗ ಹೆಂಗ ಬಂದ ಮೇಲೆ ನಮ್ಗೆ ಒಂದು 15 ಲಕ್ಷ ಇಲ್ಲ 10 ಲಕ್ಷ ಆಗ್ತಾನೆ ಆಸೆಗಾಗಿ
ಹೊಸ ಮಂದಿ ಅಕೌಂಟ್ ತೆಗೆದವು ಅದ್ರ ₹1 ಹಾಕಿಲ್ಲ ಸರ್ ಅವ್ರು ಮೋದಿ ಅವ್ರು ಸುಳ್ಳು ಆಶ್ವಾಸನೆ ಕೊಡ್ತಾರೆ ಸರ್. ಸುಳ್ಳು ಹೇಳ್ತಾರ ಅವ್ರು ಒಟ್ಟು ಹೇಳವೆಲ್ಲ ಸುಳ್ಳು ಹೇಳಿ ಅವ್ರಿಗೆ ರಾಜಕೀಯ ಮಾಡ್ತಾರೆ, ಗೆದಿತಾರೆ. ನಮ್ಮ ಕಾಂಗ್ರೆಸ್ ಹಂಗ ಸರ್ಕಾರ ಹಂಗಲ್ಲ, ಅವ್ರು ಹೇಳ್ದೊಟ್ಟೆ ನಡೀತಾರೆ, ನಡೆದೊಟ್ಟೆ ನುಡಿತಾರ. ಒಂದ್ ವೇಳೆ ನಿಮ್ಮ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಿದ್ದಾದ್ರೆ ನೀವು 5 ಗ್ಯಾರಂಟಿಗಳ ಪೂರೈಸ್ತೀರಿ? ಗ್ಯಾರಂಟಿ ಸರ್, ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟು ಘೋಷಣೆ ಗ್ಯಾರಂಟಿ ನಿರ್ವಹಿಸ್ತೀವಿ ಸರ್. ನಿಮ್ ದೊಡ್ಡ ಮನೆ ಸಾಹೇಬ್ರು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರಂತೀರಿ? ನಮ್ಮ ದೊಡ್ಡಮನ್ ಸಾಹೇಬ್ರು ಏನಿಲ್ಲ ಅಂದ್ರೆ 2 ಲಕ್ಷ ಮತಲೇ ಗೆದ್ದಿರ್ತಾರೆ ಸರ್ ಅವ್ರು. ಇಲ್ಲಿ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅಲೆಮಾರಿಗಳ ಮತಗಳು ಎಷ್ಟಿದೆ? ನಮ್ಮ ಜಿಲ್ಲೆಯಲ್ಲಿ 1,50,000 ಇದೆ ಸರ್. ತಮ್ಮ ಅಲೆಮಾರಿ ಮತಗಳೇ 1,50,000. 1,60,000 ನಮ್ಮ ಜಿಲ್ಲೆದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ 1,50,000 ಮತ ಅವ ಸರ್. ಆದ್ರೆ ಈ ಎಲ್ಲ ಮತಗಳು ಕಾಂಗ್ರೆಸ್ಗೆ ಬರ್ತಾವ ಅಂತೀರಾ? ಒಂದು ಮತ ಬಿಜೆಪಿ ಹೋಗಲ್ದಂಗೆ ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಆ ರೀತಿ ತಾವೆಲ್ಲ ಹೋರಾಟ ಮಾಡಿದ್ದೀರಿ, ತಮ್ಮ ಜನಗಳಲ್ಲಿ ಅವ್ರನ್ನ ತಂದಿದ್ದೀರಿ. ಹಳ್ಳಿಗೆ ಹೋಗಿ ಎಲ್ಲರೂ ನಮ್ಮ ಜನರಿಗೆ ಕಿವಿತ ನಮ್ಮ ಸುದ್ದಿ ಮುಟ್ಟಿಸಿದೆವು. ಎಲ್ಲ ಊರೂರಲ್ಲಿ ಪ್ರಚಾರ ಮಾಡಿದೆವು. ನಮ್ಮ ರಾಧಾಕೃಷ್ಣ ದೊಡ್ಡಮ್ಮನವರಿಗೆ 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೇವೆ ಅಂತ ನಾವು ಭರವಸೆ ಮಾಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಇದು ಇವತ್ತಿನ ಈ ಅಲೆಮಾರಿ ವಾರ್ಡಿನ ಒಂದು ಸಂದೇಶ. ಇಲ್ಲಿರೋ ಮೆಂಬರು ಹಾಗೂ ಸಮಾಜದ ಅಧ್ಯಕ್ಷರುಗಳಿದ್ದಾರೆ. ಅವರು 2 ಲಕ್ಷ ಲೀಡಿನಿಂದ ದೊಡ್ಡಮನೆ ಸಾಹೇಬರನ್ನು ಗೆಲ್ಲಿಸ್ತೀವಿ ಅನ್ನೋದು ಅವ್ರ ಭರವಸೆ ಆಗಿದೆ. ಇವತ್ತಿನ ಸಂದೇಶ ಇದು. ಥ್ಯಾಂಕ್ ಯು, ಧನ್ಯವಾದ.